ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿನಿಧಿಸಿದ ಬಾದಾಮಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿರುವುದು ಕಾಗದದಲ್ಲಿ, ಬ್ಯಾನರ್ಗಳಲ್ಲಿ ಬಿಟ್ರೆ ಅದು ಪ್ರಾಯೋಗಿಕವಾಗಿ ಅಭಿವೃದ್ಧಿ ಕೆಲಸಗಳಾಗಿರುವುದಾದ್ರೂ ಎಲ್ಲಿ ಎಂದು ಸಾಮಾಜಿಕ ಹೋರಾಟಗಾರರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಹುಣಸಗಿಡದ ಹಾಗೂ ಆಮ್ ಆದ್ಮಿ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ತೆರಿಗೆ ಸಲಹೆದಾರರೂ ಆದ ಯುವ ನಾಯಕ ಆನಂದ್ ದೇವಾಡಿಗ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪ್ರಶ್ನೆ ಮಾಡಿದ್ದಾರೆ. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ನಮಸ್ಕಾರ. ಕರ್ನಾಟಕ ಜನತೆಗೆ ಚಾಲುಕ್ಯರ ಐತಿಹಾಸಿಕ ಸ್ಥಾನವಾಗಿರುವ ಬಾದಾಮಿಯ ಅಭಿವೃದ್ಧಿಯ ಪರದತ್ತ ಸಾಗುತ್ತಿದೆ ಎಂದು ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಈಗಾಗಲೇ ಸುದ್ದಿಗೋಷ್ಠಿ ಕೂಡ ಮಾಡಿದಿರುತ್ತಾರೆ. ಅದೇ ರೀತಿಯಾಗಿ ಬಾದಾಮಿಯ ತಾಲೂಕು ಆಡಳಿತ ಭವನ ಮಿನಿ ವಿಧಾನಸೌಧವನ್ನು 2021 ಮೇ 4ರಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಮುಖ್ಯಮಂತ್ರಿಯವರು ಈಗಾಗಲೇ ಉದ್ಘಾಟನೆ ಮಾಡಿ 4 ವರ್ಷ ಕಳೆದಿದೆ. ಅದೇ ರೀತಿಯಾಗಿ ಈ ಒಂದು ಕಾಮಗಾರಿ ಪೂರ್ಣಗೊಂಡಿರುವುದಿಲ್ಲ. ಯಾಕೆ ಅಂದರೆ ಇಲ್ಲಿನ ಒಂದು ಹಲವಾರು ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳ ಕೈಗಳು ಆಡುತ್ತಿರುವುದರಿಂದ ಈ ಒಂದು ಸ್ಥಾನವನ್ನು ಅನೈತಿಕ ಚಟುವಟಿಕೆಯಾಗಿ ಮಾರ್ಪಟ್ಟಿರುವುದು ಎಲ್ಲ ಬಾದಾಮಿ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುತ್ತಿರುವುದು. ಆದಷ್ಟು ಬೇಗನೆ ಈ ಒಂದು ಕಾಮಗಾರಿಯನ್ನು ಆದಷ್ಟು ಜಲ್ದಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಿಂದ ಮಾಡಬೇಕೆಂದು ಶಾಸಕರಲ್ಲಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಮಿನಿ ವಿಧಾನಸೌಧವು ಕೋರ್ಟು ಹಾಗೂ ಜಡ್ಪಿ, PW ಹಾಗೂ MLBC ಹಾಗೂ ಇಲ್ಲಿನ ರಾಮದುರ್ಗ ಕ್ರಾಸ್ ಆಗಿರ್ಬೋದು, ಇಲ್ಲಿ ಎಲ್ಲ ಸ್ಕೂಲ್ ಕಾಲೇಜ್ಗೆ ಹತ್ತಿರವಾಗಿರುವುದರಿಂದ ಆದಷ್ಟು ಬೇಗನೆ ಇದನ್ನು ಅಭಿವೃದ್ಧಿಗೊಳಿಸಿ ಇದು ಒಂದು ಮಿನಿ ವಿಧಾನಸೌಧವನ್ನು ಪ್ರಾರಂಭಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಬಾದಾಮಿ ಶಾಸಕರಾದಂಥ BV ಚಿಮ್ಮನಕಟ್ಟಿಯವರು 2 ವರ್ಷಗಳಲ್ಲಿ 136 ಕೋಟಿಗಳನ್ನು ಅನುದಾನವನ್ನು ತಂದಿರ್ತಾರೆ. ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಇಷ್ಟು ಅನುದಾನವನ್ನು ತಂದಿರುವುದರಿಂದ ಅದೇ ರೀತಿಯಾಗಿ ಈ ಒಂದು ಕಟ್ಟಡಕ್ಕೆ ಯಾಕೆ ಸ್ವಲ್ಪ ಅಮೌಂಟ್ ಕೊಟ್ಟು ಆದಷ್ಟು ಬೇಗನೆ ಅದನ್ನ ಆರಂಭಗೊಳಿಸಬೇಕಾಯಿತು. ಆದ್ರೆ ಇದು ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಸ್ಥಗಿತಗೊಂಡಿತ್ತು ಅಂತ ಅನ್ನೋದು ಬಾದಾಮಿಯ ಜನತೆಗೆ, ಸಾರ್ವಜನಿಕರಿಗೆ ತಿಳಿಸಿಕೊಡ್ಬೇಕಂದ್ರೆ ಶಾಸಕರಿಗೆ ಈ ಮೂಲಕ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಆನಂದ್ ದೇವಾಡಿಗ, ಆಮ್ ಆದ್ಮಿ ಪಕ್ಷ ಬಾಗಲಕೋಟೆ ಜಿಲ್ಲಾಧ್ಯಕ್ಷ. ನಾನು ಇದು ಬರೋಕ್ಕೆ ಕಾರಣ ಏನಂತಂದ್ರೆ, ನಾನು ಸಣ್ಣಿಂದನೂ ಇಲ್ಲೇ ಹುಟ್ಟು ಬೆಳೆದೀನಿ. ಸಣ್ಣಿಂದ ನೋಡಾಕತ್ತೀನಿ. ಅಭಿವೃದ್ಧಿ ಅಂತ ವಿಷಯ ಬಂದಾಗ ನಮ್ಮ ಬಾದಾಮಿ ಶೂನ್ಯ ಐತಿ. ನಾನು ರಾಜಕೀಯಕ್ಕೆ ಬರ್ಬೇಕಂತ ನಾನು ಇಂಟೆನ್ಷನ್ದಿಂದ ಬಂದಿದ್ದಲ್ಲ. ಏನಾದರೂ ಬದಲಾವಣೆ ತರ್ಬೇಕಂತೇಳಿ ಒಂದು ಉದ್ದೇಶದಿಂದ ರಾಜಕೀಯ ಮಾಡ್ಬೇಕಂತ ನಾನು ಈ ಆಮ್ ಆದ್ಮಿ ಪಾರ್ಟಿ ಶಾಲಾ ಹಾಕೊಂಡವ. ನಾನು ಸಣ್ಣಿಂದ ನೋಡಾತೀನಿ ಬಾದಾಮಿ ನಮ್ಮ ಬಾದಾಮಿ ಇಂಪ್ರೂವ್ಮೆಂಟ್ ಅಂದ್ರೆ ಬಾದಾಮಿ ಇಂಪ್ರೂವ್ಮೆಂಟೇ ಇಲ್ಲ ಎಲ್ಲಿ ನೋಡಿದ್ರು. ನಾನು ನೋಡಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಏನಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂದರೆ ನಮ್ಮ CM ಕ್ಯಾಂಡಿಡೇಟ್ ಬಾದಾಮಿ ಮತಕ್ಷೇತ್ರದಲ್ಲಿ ಬಂದು ಅಂತೇಳಿ ಆರಿಸಿ ಬಂದಂತ ಭಾಳ ಖುಷಿ ಆಯ್ತು. ಈಗಾದ್ರೆ ಏನಾರ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಬಂತ್ರಿ ಅನುದಾನ 136 ಕೋಟಿ ಎಷ್ಟು ಅನುದಾನ ತಂದ್ರಿ. ಅಂಕೆ ಸಂಖ್ಯೆಗಳೊಳಗೆ ಅಷ್ಟೊಂದು ಅನುದಾನ ಬಂದು ಅವೆಲ್ಲ ಬರೀ ಅಂಕೆ ಸಂಖ್ಯೆ ಒಳಗೆ ಅಭಿವೃದ್ಧಿ ಅಂತೂ ನಾನಂತೂ ನೋಡಿಲ್ಲ. ನೀವೇನು ನೋಡಿದ್ರೆ ಹೇಳ್ಬೇಕು. ಯಾಕಂದ್ರೆ ಏನು ಪರಿಸ್ಥಿತಿ ಐತಿ ಅಂತಂದ್ರೆ, ಒಂದು ಸರಿಯಾದ ಹಾಸ್ಪಿಟಲ್ ಇಲ್ಲ ಇಲ್ಲಿ, ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ. ಹಾಸ್ಪಿಟ್ಲಿಗೆ ಹೋದ್ರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡ್ರಿ. ಆಮೇಲೆ ರೋಡ್ ಇಲ್ಲ, ಸರಿಯಾದ ರೋಡ್. ಟೂರಿಸ್ಟರಂತೂ ಪರದಾಡದಲ್ಲ ಒದ್ದಾಡಕತ್ತಾರ. ನೀವು ಮಾನ್ಯ ಶಾಸಕರು ಸ್ವಲ್ಪ ಬಿಡು ಟೈಮ್ ಇದ್ರೆ ಒಮ್ಮೆ ಟಂಗಾಕೋಟಿಂದ ಇದು ನಮ್ಮ ಮ್ಯೂಸಿಯಂ ಮಠ ಹೋಗ್ಬರ್ರಿ. ಆ ರೋಡ್ನಾಗ ಕಾರ್ ತಗೊಂಡು ಹೋಗ್ಬರ್ರಿ. ಟೂರಿಸ್ಟ್ ಎಷ್ಟು ಸಮಸ್ಯೆ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಟೂರಿಸ್ಟ್ ಬಂದವರು ಒಂದ ಬೈದು ಹೋಗ್ತಾರ, ಒಂದ ಪರದಾಡ್ ಹೋಗ್ತಾರ. ಅಂತ ಪರಿಸ್ಥಿತಿ ತಂದಿಟ್ಟಿರಿ. ಏನು ಡೆವಲಪ್ಮೆಂಟ್ ಇದು? ಎಲ್ಲಿ ಡೆವಲಪ್ಮೆಂಟ್ ಆಗೈತಿ? ಮತ್ತೆ ಅಷ್ಟೊಂದು ಅನುದಾನ ತಂದಿಟ್ಟಿರ ಆ ಮಿನಿ ವಿಧಾನಸೌಧ ಅಲ್ಲಿ 2 ಕಿಲೋಮೀಟರ್ ದೂರ ಮಾಡಿದ್ರು. ಅಡ್ಡಾಡಕ್ಕೆ ತ್ರಾಸಾಗತ್ತೆ, ಇಲ್ಲಿ ಮಾಡ್ತೀವಿ ಅಂತೇಳಿ ಇಲ್ಲಿ ಮಾಡಿಟ್ಟಾರ. 4 ವರ್ಷ ಆಯ್ತು, ಇನ್ನೂ ಅದು ಓಪನಿಂಗ್ ಅಲ್ಲ, ಇನ್ನೂ ಕಟ್ಟಡನ ಪೂರ್ಣ ಆಗಿಲ್ಲ. ಯಾವಾಗ ಆಗೋದು? ಹಂಗೆ ಬಜೆಟ್ ತರೋದು, ಅರ್ಧಂಬರ್ಧ ಮಾಡೋದು, ಅದು ಹೊಳ್ಳಿ ಅದ್ರದ್ದು ಏನಾಯ್ತು ಲೆಕ್ಕ ಇಲ್ಲ. ಹಿಂಗೇನೆ ಯಾವಾಗಲೂ ಅದು ಹೋಗ್ಲಿ. ಇದಾಯ್ತು.
ಅಲ್ಲಿ ನಾವು ಇದ APMC ಒಳಗೆ ದಿವಸ ಸಾಯಂಕಾಲ ವಾಕಿಂಗ್ ಮಾಡ್ತೇವ್ರಿ. ವಾಕಿಂಗ್ ಮಾಡುವಾಗ ಅಲ್ಲಿ ಫೈರ್ ಆಫೀಸ್ ಮಾಡ್ಯಾರ, ಹೊಸ ಫೈರ್ ಆಫೀಸ್ ಮಾಡ್ಯಾರ, ಅಗ್ನಿಶಾಮಕ ದಳ ಮಾಡ್ಯಾರ. ಅದೇನೈತಿ ಓಪನಿಂಗ್ ಮಾಡಿಲ್ಲ. ಅಲ್ಲಿ APMC ಒಳಗ ಸೊಳ್ಳೆ ಕಡಿಸ್ಕೊಂಡ್ ಪಾಪ ನಿಂತದ್ ನೋಡಿ ನಾನು. ನಮ್ಮ ಈಗಾಗಲೇ ಬಾದಾಮಿ ಅಭಿವೃದ್ಧಿಗೆ ಬಾದಾಮಿ ಮತಕ್ಷೇತ್ರದ ಶಾಸಕರು ಕೂಡ ಕೋಟಿ ಲೆಕ್ಕದಲ್ಲಿ ಇಲ್ಲಿ ಒಂದು ಅನುದಾನ ತಗೊಂಡಿದ್ರಂತ ಸಾಕಷ್ಟು ಮಾಹಿತಿ ಇದೆ. ಆ ಒಂದು ವಿಚಾರದಲ್ಲಿ ಆ ಒಂದು ಅಭಿವೃದ್ಧಿಗೆ ತಂದಂಥ ಅನುದಾನ ಯಾವ ರೀತಿಯಲ್ಲಿ ಸಮರ್ಪಕವಾಗಿ ಅಭಿವೃದ್ಧಿ ಆಗಿದೆಯಾ, ಹೇಗಿದೆ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಸರ್, ಶಾಸಕರು ಹೇಳಿದ್ರ ಅಷ್ಟು ತಂದಾರ ಅಂತ ಹೇಳತ್ರ ಹೌದಾ? ಇವಾಗ ಅದ್ರ ಲೆಕ್ಕನ ಶಾಸಕರನ್ನೇ ಕೊಡ್ಬೇಕು. ಯಾಕಂತಂದ್ರ ಬೇಕಾದ್ರೆ ಇಲ್ಲಿ ಮತಕ್ಷೇತ್ರದ ಗ್ರಾಮಗಳಿಗೆ ಬೇಕಾದ್ರೆ ನಾವು ನೀವು ಎಲ್ಲರೂ ಸೇರಿ ಹೋಗೋಣಂತ ಎಷ್ಟು ಮೂಲಭೂತ ಸೌಕರ್ಯ ನಾವು ಒದಗಿಸಿರಿ, ಎಷ್ಟು ರಸ್ತೆಗಳು ಆಗ್ಯಾವು, ಎಷ್ಟು ಹಾಸ್ಪಿಟಲ್ ಆಗ್ಯಾವು, ಎಷ್ಟು ಸೌಕರ್ಯಗಳನ್ನು ನೀವು ಕೊಟ್ಟಿರಿ ಅನ್ನೋದನ್ನ ತೋರಿಸ್ಬಿಡ್ರಿ. ನಮ್ಗೆ ನೋಡಿ ಬರೀ ಲೆಕ್ಕದಲ್ಲಿ ಅಷ್ಟು ತಂದೀವಿ ಇಷ್ಟು ತಂದೀವಿ ಪೇಪರ್ ಅನೌನ್ಸ್ಮೆಂಟ್ ಮಾಡಿದ್ವಿ, ಕೆಲಸ ಆಗೋದಿಲ್ಲ. ಅದನ್ನ ಕಾರ್ಯರೂಪಕ್ಕೆ ತರ್ರಿ. ಕಾರ್ಯರೂಪಕ್ಕೆ ತಂದ್ರೆ ಅವಾಗ ನಾವು ಅದಕ್ಕೆ ಒಂದು ನೀವು ಕೆಲಸ ಮಾಡಿ ಅಂತ ನಾವು ಒಪ್ಕೊಳ್ತೀವಿ. ಅದು ಬರೀ ಅಂಕಿ ಅಂಶದಾಗ ಬೇಡ. ಕೆಲಸ ಅಂತೂ ನಾವಂತೂ ಬಾದಾಮಿ ಅಭಿವೃದ್ಧಿ ಅಂತೂ ಇಲ್ಲಿವರೆಗೆ ಅಂತೂ ನಾವು ನೋಡಿದಂತಂಗೆ ಶೂನ್ಯನೇ ಐತಿ. ಗಳಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆ ಅವರಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಜನರ ಸೇವೆ ಏನ್ ಮಾಡ್ತಾರ? ಈ ಜನರ ಸೇವೆ ಎಲ್ಲಿ ಕೊಡ್ತೀರಿ ನೀವು? ಇದು ಅಭಿವೃದ್ಧಿನಾ? ಬಾದಾಮಿ ಅಭಿವೃದ್ಧಿ ಇದಕ್ಕೆ ಬಾದಾಮಿ ಅಭಿವೃದ್ಧಿ ಅಂತ ನೀವು ತಿಳ್ಕೊಂಡಿದ್ರೆ ನನ್ನಂತೂ ಬಹಳ ಖೇದ ಅನ್ಸತ್ತೆ. ಆಗ್ತದೆ, ನಾನು ನೋಡಕ್ ಆಗ್ತಾ ಇಲ್ಲ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.